ರೇಖಿ ವಿಚಾರಕ್ಕೆ ಬಂದಾಗ ಹಲವಾರು ಮಂದಿ ಮೇಡಮ್ ರೇಖಿ ನಾವು ಇದೇ ಹೊತ್ತಿಗೆ ಮಾಡ್ಬೋದಾ, ಮಧ್ಯಾಹ್ನ ಮಾಡಬೇಕಾ, ರಾತ್ರಿ ಮಾಡಬೇಕಾ, ಬೇರೆ ಬೇರೆ ಕ್ವಶನ್ಗಳು ಬರ್ತಾ ಇರ್ತದೆ. ನಾನು ಇದಕ್ಕಿಂತ ಮೀರಿ ಒಂದು ಆನ್ಸರನ್ನು ಹೇಳ್ತಾ ಇದ್ದೇನೆ. ನೀವು ರೇಖಿ ಮಾಡುವಾಗ ಸಹಸ್ರಾರ ಚಕ್ರದಿಂದ ರೇಖೆಯನ್ನು ರಿಸೀವ್ ಮಾಡಿಕೊಂಡು ಆ ಮೆಥಡನ್ನು ಹೇಳಿದ್ದೇನೆ. ಆ ರೀತಿ ಮೆಥಡಲ್ಲಿ ಮಾಡ್ತಾ ಆ ಒಂದು ಎನರ್ಜಿ ನಿಮಗೆ ಬಹಳಷ್ಟು ಸಹಾಯ ಮಾಡ್ತಾ ಇದೆ. ಆ ಒಂದು ಎನರ್ಜಿ ಫ್ಲೋ ಆಗುವಂತಹ ಭಾವನೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯ ಒಂದು ಸಮಸ್ಯೆನ ಹೀಲ್ ಮಾಡುವಂತಹ ಅದ್ಭುತ ಮೆಥಡ್ ಅಂದರೆ ರೇಖಿ. ಈಗಾಗಲೇ ಬಹಳಷ್ಟು ಮಂದಿ ರೇಖಿಯಿಂದ ಬದುಕನ್ನೇ ಬದಲಾವಣೆ ಮಾಡಿಕೊಂಡವರಿದ್ದಾರೆ. ಆದರೆ ಇಲ್ಲಿ ಶ್ರದ್ಧೆ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ. ಒಬ್ಬ ಗುರು, ರೇಖಿ ಗುರು ಯಾವುದೇ ರೀತಿಯಲ್ಲೂ ಕೂಡ ಚೆನ್ನಾಗಿ ಹೇಳಿಕೊಟ್ಟರು ಕೂಡ ಒಬ್ಬ ಶಿಷ್ಯ ಅಥವಾ ಈ ರೇಖಿಯನ್ನು ಫಾಲೋ ಅಪ್ ಮಾಡುವವರು ಏನಿದ್ದಾರೆ ಅವರು ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಉತ್ತಮ ರಿಸಲ್ಟಿಗಾಗಿ.